ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ KR ಪೇಟೆಯಿಂದ ಬಂದಿರೋಂಥದ್ದು. ಇವತ್ತು ಭೂವಾರನಾಥ ಸ್ವಾಮಿ ಕಲ್ಲಳ್ಳಿ ದೇವಸ್ಥಾನಕ್ಕೆ ಬಂದಿರೋಂಥದ್ದು. ಇವತ್ತು ಭೀಮನಮೋಸೆ ಇರೋದ್ರಿಂದ ಇವತ್ತು ಸ್ವಲ್ಪ ಮನಸ್ಸಿಗೇನೋ ಗಸಿ ಬಿಸಿ ಆಗ್ತಿತ್ತು, ಸಾಕಷ್ಟು ಪ್ರಾಬ್ಲಮ್ ಆಗ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಮ್ಮ ಮನೆಗೆ ಒಬ್ಬ ಹೆಚ್ಚು ಕಮ್ಮಿ ಅವರು ಒಂದು ಕರ್ನಾಟಕದ ಲೆಜೆಂಡ್ ಅಂತಲೇ ಹೇಳ್ಬೋದು, ಸುಂದರ್ ಬಾಬು ಸರ್ ಬಂದಿದ್ದರು. ಅವ್ರು ಇವತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಫ್ರೆಶ್ಶಾಗಿ ಕೆಲಸನ ಮಾಡಿ ಎಲ್ಲ ಸ್ಟ್ರಾಂಗಾಗಿ ಕೇಳ್ಕೊಳ್ಳಿ, ದೇವರು ಎಲ್ಲನೂ ಈಡೇರ್ತಾನೆ ಅಂತ ಹೇಳಿದ್ರು. ಇವತ್ತು ಭೂವಾರನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇವತ್ತು ನನ್ನ ಮಗಳು ಇವತ್ತು ಕಾಲೆಲ್ಲ ಪೂಜೆ ಮಾಡಿಸ್ಕೊಂಡು ಇವತ್ತು ಬಂದು ಇವತ್ತು ದೇವಸ್ಥಾನದಲ್ಲಿ ಇವತ್ತು 11 ಪ್ರದಕ್ಷಿಣೆ ಹಾಕಿ ಸ್ವಾಮಿ ಭೂವಾರನಾಥ ಸ್ವಾಮಿ ಪೂಜೆನ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಂಡು ಇವತ್ತು ಆದಷ್ಟು ಬೇಗ ಅನ್ಕಂಗುರಿನ ಮುಟ್ಟಬೇಕು, ಆಡ್ಕೊಳ್ಳೋರ ಮುಂದೆ ಛಲವಾಗಿ ನಿಲ್ಲಬೇಕು. ನಮ್ಮಲ್ಲಿ ಒಂದು ಹಠ ಛಲ, ಒಂದು ತಿಂಗಳಿಗೆ 1.5 ಲಕ್ಷ ಇನ್ಕಮ್, ಒಂದು ಒಳ್ಳೆ ಕಾರು, ಒಂದು ಒಳ್ಳೆ ಮನೆ, ಲಗ್ಜರಿ ಲೈಫ್, ಫಾರಿನ್ ಟ್ರಿಪ್ ಹೋಗ್ಬೇಕು. ಈ ಸನ್ನಿಧಾನದಲ್ಲಿ ಇವತ್ತು ಭೂವಾರನಾಥ ಸ್ವಾಮಿ, ಯಾಕೆಂದರೆ ನಮ್ಮ KR ತಾಲೂಕಲ್ಲಿ ಇವತ್ತು ಅತಿ ಹೆಚ್ಚು ಪ್ರಸಿದ್ಧವಾಗಿ ಫೇಮಸ್ ಆಗ್ತಿರೋಂಥ ದೇವಸ್ಥಾನ. ಯಾಕೆಂದರೆ ನಾನು ಕೆಲವು ದಿನಗಳಲ್ಲಿ ಇವತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿನೂ ಕೂಡ ಭೇಟಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಇಷ್ಟದಲ್ಲಿ ಅದೇ ಆದಿಪುರುಷ ನಾರಾಯಣನ ಅಂಶವಾಗಿರುವಂಥ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಮಧುರೆ ಇರ್ಬೋದು, ಶ್ರೀ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ಅವರೆಲ್ಲರೂ ಇವತ್ತು ಏನಿದ್ದಾರೋ ಅದೇ ಥರನೇ ಇವತ್ತು ಭೂವಾರನಾಥ ಸ್ವಾಮಿ ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಇರೋವಂಥದ್ದು ನಮ್ಮ ಪುಣ್ಯ. ಯಾಕೆಂದರೆ ಈ ದೇವಸ್ಥಾನ ಯಾವಾಗ ರೆಡಿ ಆಯಿತು ಆವಾಗಲಿಂದ ನಾವು ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹೋಗ್ತಾಯಿದ್ದೀನಿ. ಯಾಕೆಂದರೆ ಈ ನನ್ನ ಅಪ್ಪನ ಆಶೀರ್ವಾದ ಇಲ್ಲದೇ ಯಾರೂ ಕೂಡ ಗೆಲ್ಲಕ್ಕಾಗಲ್ಲ. ನೀವು ಕೂಡ ಅಷ್ಟೇ, ಈ ಸ್ವಾಮಿ ಆಶೀರ್ವಾದ ಬೇಕು ಅನ್ನೋಂಥ ವ್ಯಕ್ತಿಗಳು ಇವತ್ತು ಸ್ವಾಮಿ ಪಾತ್ರಕ್ಕೆ ಯಾರು ಗುರಿ ಆಗ್ತಿರೋ ಭಕ್ತರೆಲ್ಲ ಇವತ್ತು ಸ್ವಾಮಿ ವಿಡಿಯೋನ ನೋಡಿ ನಮ್ಮನ್ನ ಬೆಳೆಸೋದಲ್ಲ, ನಮ್ಮನ್ನ ಕೂಡ ಬೆಳೆಸೋದ್ರ ಜೊತೆಗೆ ವರಾಹ ಸ್ವಾಮಿ ಮತ್ತು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ನಾವು ತೋರೋಕ್ಕಾಗಲ್ಲ. ಯಾಕೆಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಯಾಕೆಂದರೆ ನಾವು ಅಷ್ಟು ದೊಡ್ಡದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ತಿಲ್ಲ. ಯಾಕೆಂದರೆ ನಾನು ಸಣ್ಣದಾಗಿ ಮಾಡಿಕೊಂಡು ಇವಾಗ ಒಂದು 22,000 ಟೋಟಲ್ ಒಂದು 80,000 80 ಸಬ್ಸ್ಕ್ರೈಬರ್ ಇದ್ದಾರೆ. ನಾನಿನ್ನೂ 1,000 ಮಾಡಬೇಕು, ಮತ್ತು ಸಾಕಷ್ಟು ಇದು ಮಾಡಬೇಕು. ಅದು ಆಗಕ್ಕೆ ಇನ್ನೂ ಟೈಮ್ ಇದೆ. ಯಾಕೆಂದರೆ ಅದ್ರ ತೊಂದರೆ ಇಲ್ಲ, ಆದರೆ ಆದಷ್ಟು ಬೇಗ ಅದನ್ನು ಕೂಡ ಆಗುತ್ತೆ. ಆದಷ್ಟು ಬೇಗ ಸಕ್ಸಸ್ಫುಲ್ ಆಗ್ತೀನಿ, ನನಗೆ ನಂಬಿಕೆ ಇದೆ. ನಾನು ಯೂಟ್ಯೂಬಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾ ಹೋಗ್ತೀನಿ. ವೆಸ್ಟೀಜಲ್ಲಿ ಇವತ್ತು ನಾನು ಏನೆಲ್ಲ ಕೇಳ್ಕೊಂಡಿದ್ದೀನೋ ಅದು ಕೂಡ ಆಗತ್ತೆ ಅನ್ನೋ ನಂಬಿಕೆ ಇದೆ. ನಿಮಗೆ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅತಿ ಹೆಚ್ಚು ಬರ್ತೀನಿ. ಈಗ ಅನ್ನದಾನ ಇದೆ, ಅನ್ನ ಪ್ರಸಾದ ಇದೆ ಭೂವಾರನಾಥ ಸ್ವಾಮಿದು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಹೋಗಿ ಇವತ್ತು ಮಾಡ್ತಾ ಇದ್ದೀವಿ. ಈ ದೇವಸ್ಥಾನನ ಯಾವ ಥರ ರೆಡಿ ಮಾಡ್ತಿದ್ದಾರೆ ನೀವು ನೋಡ್ಬೋದು, ಇಲ್ಲಿಂದನೇ ತೋರ್ತೀನಿ. ಇಷ್ಟು ದೊಡ್ಡದಾಗಿ ದೇವಸ್ಥಾನ ಮೂಡ್ ಬರ್ತಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಫಸ್ಟ್ ಟೈಮ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮುಖಾಂತರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇದು ಭೂವಾರಹ ಸ್ವಾಮಿ. ಯಾರು ಕೂಡ ದೇವ್ರ ಬಗ್ಗೆ ಇದು ಮಾಡಕ್ಕೆ ಹೋಗ್ಬೇಡಿ, ಎಲ್ಲರಿಗೂ ದೇವ್ರು ಇಂಪಾರ್ಟೆಂಟೇ. ಅದನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.